ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. 2 ದಿನದಿಂದ ವಿಡಿಯೋ ಹಾಕಲಿಲ್ಲ, ನಿನ್ನೆ ಒಂದು ದಿನ ಹಾಕಲಿಲ್ಲ. ಸೊ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲಪ್ಪ, ತಿಥಿ ಇತ್ತು. ಸೊ ಅಲ್ಲೇ ಇದ್ವಿ ನಾವು, ಯಾವುದೇ ರೀತಿಯಾದಂಥ ವಿಡಿಯೋ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿನ್ನೆ ಎಲ್ಲ ಫುಲ್ಲು ಹುಷಾರಿರಲಿಲ್ಲ ನನಗೆ, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಇವತ್ತು ವಿಡಿಯೋ ಮಾಡ್ತಾಯಿದ್ವಿ, ನಾಳೆ ಬರುತ್ತೆ ವಿಡಿಯೋ, ಓಕೆನಾ. ಸೊ ಇನ್ನು ಯಾಕಕ್ಕ ವಿಡಿಯೋ ಹಾಕಿಲ್ಲ ಅಂತ ಕೇಳ್ತಾಯಿದ್ರು ಸುಮಾರಷ್ಟು ಜನ. ಸೊ ಅದಕ್ಕೋಸ್ಕರನೇ ವಿಡಿಯೋ ಹಾಕಲಿಲ್ಲ. ನಿನ್ನೆ ಎಲ್ಲ ಮೊನ್ನೆಗೆ ಲಾಸ್ಟ್ ಆಯಿತು. 12 ದಿನ ಹಂಟಿತ್ತಲ್ವ, ಸೊ ಮೊನ್ನೆಗೆ ಲಾಸ್ಟ್ ಆಯಿತು. ನೆನ್ನೆ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಹುಷಾರಿಲ್ಲದೆ ಇದ್ರೂ ಕ್ಲೀನ್ ಮಾಡಿ ದೇವ್ರ ಫೋಟೋ ಪೂಜೆ ಮಾಡಿದೆ ಗುರುವಾರ ನೆನ್ನೆ. ಸೊ ಹಾಗೆ ಇನ್ನು ನನ್ನ ಒಂದು ವೆಯ್ಟ್ ಲಾಸ್ ದಿನ ಹೇಗಿದೆ ಅಂದರೆ ನಾರ್ಮಲಾಗಿ ಹೋಗ್ತಾ ಇದೆ. ಸೊ ಇದೆ 68.40 ಏನೋ ಇದ್ನಲ್ವ, 68.40 ಏನೋ ಇದ್ದೀನಿ. ಮತ್ತು ಚೆಕ್ ಮಾಡ್ತಾ ಇದ್ದೀನಿ, 68.20 ಆ ರೀತಿ ತೋರಿಸ್ತಾ ಇದೆ. ನೋಡೋಣ, ಓಕೆ. ನಾಳೆ ಅಪ್ಡೇಟ್ ಕೊಡ್ತೀನಿ ಎಷ್ಟು ನನ್ನ ವೆಯ್ಟ್ ಲಾಸ್ ಆಗಿದೆ ಏನು ಅಂತ ಹೇಳಿ. ಹಾಗೆ ಹೇಗೆ ಮಾಡ್ತಾಯಿದ್ದೀರಾ ನೀವು? ವೆಯ್ಟ್ ಲಾಸ್ ಹೇಗೆ ನಡೀತಾ ಇದೆ ನಿಮ್ಮದೆಲ್ಲದೂ? ಏನು ಗೊತ್ತಾ, ಸೊ ಯಾರು ಏನೇ ಮಾಡ್ಕೊಳ್ಳಿ, ಇವಾಗ ನಾನು ಕಂಟಿನ್ಯೂಸಾಗಿ ವಿಡಿಯೋ ಹಾಕ್ತಾ ಇರ್ತೀನಿ. ನೀವು ಸ್ಟಾರ್ಟ್ ಮಾಡಿರ್ತೀರಾ, ನಾನು ವಿಡಿಯೋ ಹಾಕಿಲ್ಲ ಅಂದರೆ ನೀವು ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾಪ್ ಮಾಡೋದು ಆ ಥರ ಎಲ್ಲ ಏನೂ ಮಾಡೋದಕ್ಕೆ ಹೋಗ್ಬೇಡಿ, ಓಕೆನಾ. ನಿಮ್ಮ ದೇಹ ಅದು, ಓಕೆ. ಸೊ ನೀವು ಹೇಳ್ದಾಗೆ ಅದು ಕೇಳಬೇಕು, ಓಕೆನಾ. ನಾನು ಹೇಳ್ದಾಗೆ ನಿಮ್ಮ ದೇಹ ಕೇಳೋದಲ್ಲ, ನೀವು ಹೇಳ್ದಾಗೆ ನಿಮ್ಮ ದೇಹ ಕೇಳಬೇಕು, ಓಕೆ. ಸೊ ಇವಾಗ ನಾನು ವಿಡಿಯೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು ನೀವು ಏನು ಕ್ವಿಟ್ ಮಾಡೋದು, ಅಂದರೆ ವೆಯ್ಟ್ ಲಾಸ್ ಮಾಡ್ತೀರಾ, ಅಯ್ಯೋ ಅವರೇ ಮಾಡ್ತೀರಾ ನಾವೇನು ಮಾಡೋದು ಆ ಥರ ಎಲ್ಲ ಏನು ಇದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಪಾಡು ನೀವು ಮಾಡ್ಕೊಂಡು ಹೋಗ್ತಾ ಇರಿ, ಓಕೆನಾ. ಸೊ ಒನ್ಸ್ ನೀವು ಅದಕ್ಕೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀರಾ ಅಂದರೆ ಅದು ಏನೇ ಮಾಡಿದ್ರೂ ನಿಮ್ಮನ್ನು ಅದು ಬಿಡೋದಿಲ್ಲ, ಓಕೆ. ಎಚ್ಚರಿಸ್ತಾ ಇರುತ್ತೆ, ನೀವು ಏನೇ ತಪ್ಪು ಮಾಡ್ತಿದ್ರು ಅದು ಎಚ್ಚರಿಸ್ತಾ ಇರುತ್ತೆ, ನೀವು ಮಾಡ್ಕೊಂಡು ಹೋಗ್ತಾ ಇರಬೇಕು, ಓಕೆ. ಸೊ ನೀರು ಕುಡೀರಿ ಚೆನ್ನಾಗಿ, ಇವಾಗ ಬಿಸಿಲು ಜಾಸ್ತಿ ಇದೆ, ಚೆನ್ನಾಗಿ ನೀರು ಕುಡೀರಿ. ನೀರಿಂದನೇ ಹತ್ತತ್ರ ನೀವು ಒಂದು ತಿಂಗಳಿಗೆ ಚೆನ್ನಾಗಿ ನೀರು ಕುಡ್ದಿದ್ದೀರಾ ಅಂದರೆ, ಒಂದು ದಿನಕ್ಕೆ 3 ಇಂದ 4 ಲೀಟರ್ ನೀರನ್ನು ಕುಡ್ದಿದ್ದೀರಾ ಅಂದರೆ, ನೀರಲ್ಲೇ ನಿಮ್ಮ ವೆಯ್ಟು ಹತ್ತತ್ರ ಒಂದು 3-4 kg ಆಗುವಷ್ಟು ಕಡಿಮೆ ಆಗೋದಕ್ಕೆ ನೀರು ತುಂಬಾ ಸಹಾಯ ಮಾಡುತ್ತೆ. ಆಮೇಲೆ ಫುಡ್ಡು, ಹಾಗೆ ಎಕ್ಸಸೈಸು, ಯೋಗ, ಓಕೆ. ಸೊ ಹಾಗೆ ಈ ನಡುವೆ ಸ್ವಲ್ಪ ವಾಕಿಂಗ್ ಮಿಸ್ ಆಗ್ತಿದೆ, ವಾಕ್ ಮಾಡ್ತಾ ಇಲ್ಲ. ಯಾಕಂದರೆ ಮಳೆ, ಕರೆಕ್ಟು ಮಳೆ ಇದೆ, ಮಳೆ ನೈಟ್ ಆದರೆ ಮಳೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ವಾಕಿಂಗ್ ಸ್ವಲ್ಪ ಮಿಸ್ ಆಗ್ತಿದೆ. ನನಗೇನು ಗೊತ್ತಾ, ಸ್ವಲ್ಪ ಏನಾದರೂ ಈ ಗುಡುಗು ಮಿಂಚು ಏನಾದರೂ ಸೌಂಡ್ ಕೇಳಿಸಿದೆ, ಬೆಳಕು ಕಾಣಿಸಿದೆ ಅಂದರೆ ನಾನು ಆಚೆ ಕಡೆ ಹೋಗೋದೇ ಇಲ್ಲ. ಮನೇಲಷ್ಟೇ ಯಾರಾದರೂ ಒಬ್ರು ಇರಲೇಬೇಕು, ನನಗೆ ಅಷ್ಟು ಭಯ ಗುಡುಗು ಮತ್ತು ಮಿಂಚು ಅಂದರೆ. ಎಲ್ಲಾದರೂ ಇಲ್ಲಿ ಬಂದು ಪಟ್ಟಂತ ಮನೆ ಒಳಗಡೆ ಸೇರ್ಕೊಂಡ್ಬಿಡ್ತೀನಿ. ಆ ಒಂದು ಮಿಂಚು, ಅದು ಬೆಳಕು ಅಥವಾ ಸೌಂಡ್ ಏನಾದರೂ ಕೇಳಿಸಿದೆ ಅಂದರೆ ಆಚೆ ಕಡೆನೇ ಹೋಗೋದಿಲ್ಲ ನಾನು. ಸೊ ಅದಕ್ಕೋಸ್ಕರ ಈ ನಡುವೆ ಒಂದು 3-4 ದಿನದಿಂದ ವಾಕಿಂಗ್ ಮಿಸ್ ಆಗ್ತಿದೆ. ಸೊ ಹಾಗೆ ನನ್ನ ಒಂದು ವೆಯ್ಟ್ ಲಾಸ್ ನಿಲ್ಲಿಸಲಿಲ್ಲ, ಆರಾಮಾಗಿ ಹೋಗ್ತಾ ಇದೆ. ಹಾಗೆ ಕೆಲವೊಂದಷ್ಟು ಜನ ಕೇಳ್ತಾಯಿದ್ರು, ಅಕ್ಕ ನನಗೆ ಸ್ವೀಟ್ ತಿನ್ನಬೇಕು ಅನ್ನೋ ಥರ ಅನಿಸುತ್ತೆ, ಏನು ಮಾಡೋದು, ಅದೇ ಕ್ರೇವಿಂಗ್ಸ್ ಜಾಸ್ತಿ ಅಂತ ಹೇಳಿ. ಸ್ವೀಟ್ ತಿನ್ನಬೇಕು ಅನ್ನೋ ಥರ ನಿಮ್ಗೆ ಅನಿಸಿದ್ರೆ ಏನು ಗೊತ್ತಾ, ಯಾವಾಗಾದರೂ ವೀಕ್ಲಿ ಒನ್ಸ್ ಇಟ್ಕೊಳ್ಳಿಯಪ್ಪ, ಓಕೆ. ಇವಾಗ ನಿಮ್ಗೆ ಎಷ್ಟೇ ತಿನ್ನಬೇಕು ಅನಿಸಿದ್ರು ನೀವು ಅದು ಏನು ನೆನ್ಪು ಮಾಡ್ಕೊಳ್ಳಿ. ಇವಾಗ ಭಾನುವಾರ ನಾನು ಚೀಟ್ ಮೀಲ್ಸ್ ಮಾಡಬೇಕು, ಅಥವಾ 15 ದಿನಕ್ಕೊಂದ್ಸತಿ ಚೀಟ್ ಮೀಲ್ಸ್ ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ನೆನಪು ಮಾಡ್ಕೊಳ್ಳಿ, ಓಕೆ. ಭಾನುವಾರ ಚೆನ್ನಾಗಿ ತಿಂದಿನಿ ಭಾನುವಾರ, ಅಥವಾ ಒಂದು 15 ದಿನ ಆದಮೇಲೆ ಆ ದಿನವೇ ನಂದು ಅನ್ನೋ ಥರ ನೀವು ಇದು ಮಾಡ್ಕೊಬೇಡಿ, ಓಕೆ. ಸೊ ತಿನ್ನಬೇಕು ಅಂದಾಗ ತಿನ್ನಬೇಡಿ, ದಯವಿಟ್ಟು ತಿನ್ನೋದಕ್ಕೆ ಹೋಗಬೇಡಿ. ಇಲ್ಲ ನನಗೆ ಏನು ಕಂಟ್ರೋಲೇ ಮಾಡ್ಕೊಳೋಕ್ಕಾಗ್ತಾಯಿಲ್ಲ, ಏನು ಮಾಡಿದ್ರು ನಾನು ತಿನ್ನಲೇಬೇಕು, ನಾನು ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ, ಮತ್ತೆ ನನಗೆ ಯಾವಾಗ ಸಿಗುತ್ತೆ ಏನೋ ಅನ್ನೋರು ಏನೂ ಮಾಡೋಕ್ಕಾಗಲ್ಲ. ತಿನ್ಬಿಡಿ ಅಷ್ಟೇ, ತಿನ್ಬಿಟ್ಟು ಮತ್ತೆ ನಾಳೆಯಿಂದ ಒಂದೊಳ್ಳೆ ರೀತಿಯಾದಂತಹ ಒಂದು ವೆಯ್ಟ್ ಲಾಸ್ ಜರ್ನಿಯನ್ನು ಶುರು ಮಾಡಿಕೊಂಡು ಹೋಗಿ, ಓಕೆ. ಬೇರೆ ಆಪ್ಷನ್ನೇ ಇಲ್ವಾ ಅನ್ನೋದಾದರೆ ಹಣ್ಣು ತಿನ್ನಿ ಅಪ್ಪ, ಯಾವಾಗಾದರೂ ಸ್ವೀಟಾಗಿರೋ ಹಣ್ಣು ತಿನ್ನಿ, ಅಥವಾ ಡೇಟ್ಸು ಅಷ್ಟೇ, ಅವು ಅಷ್ಟೇ ಸ್ವೀಟಾಗಿರ್ತಾವಲ್ಲ ಆ ಥರ ತೊಗೊಳ್ಳಿ. ಬೇರೆ ಜಂಕ್ ಫುಡ್ ಆದಷ್ಟು ಅವಾಯ್ಡ್ ಮಾಡಿ, ಓಕೆ. ನಾನು ಅದೇ ರೀತಿಯೇ ಮಾಡ್ತಾಯಿದ್ದೆ. ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಇದು ಡೇಟ್ಸ್ ತೊಗೊಳ್ತಾ ಇದ್ದೆ, ಜಾಸ್ತಿ ಡೇಟ್ಸ್ ತಿಂತಾಯಿದ್ದೆ. ಇಲ್ಲಾಂದರೆ ಏನಾದರೂ ಸ್ವೀಟಾಗಿ ಸ್ಮೂತಿ ಮಾಡ್ಕೊಂಡು ಕುಡಿತಿದ್ದೆ. ಆನಂತರ ಒಂದು ಹಣ್ಣು, ಯಾವುದಾದ್ರೂ ಚೆನ್ನಾಗಿರೋ ಒಂದು ಸ್ವೀಟ್ ಹಣ್ಣು ತಿಂತಾಯಿದ್ದೆ. ಈ ಏನಾದರೂ ಹಲಸಿನಣ್ಣು ಅಥವಾ ಸಪೋಟ, ಈ ಥರ ಸ್ವೀಟಾಗಿರೋ ಹಣ್ಣನ್ನು ತಿಂತಾಯಿದ್ದೆ. ಸೊ ಅಲ್ಲಿಗೆ ಆ ಕ್ರೇವಿಂಗ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾಯಿತ್ತು ಹಾಗೆ.
ಸೊ ಆನಂತರ ಬಂದು ಈ ಒಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡಬೇಕು ನಾನು. ನಿಮ್ಮ ಮುಖ ಮಾತ್ರ ಸಣ್ಣ ಆಗ್ತಾಯಿದೆ, ಬಾಡಿ ಹೆಂಗೆ ಇದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರ. ಮುಖದಲ್ಲಿ ಮಾತ್ರನೇ 20 kg ಸಣ್ಣ ಆಗಿದೆಯಪ್ಪ, ಮುಖದಲ್ಲಿ ಮಾತ್ರನೇ 20 kg ಸಣ್ಣ ಆಗಿದೆಯಾ? ಸೊ ಕಡಿಮೆ ಆಗುತ್ತೆ, ಯಾಕಂದರೆ ನಾನು ಇರೋದು ಸ್ವಲ್ಪ ಕುಳ್ಳ, ನಾನೇನು ಅಷ್ಟೊಂದು ಹೈಟ್ ಇಲ್ಲ, ಓಕೆನಾ, ಕುಳ್ಳನೇ ನಾನಿರೋದು. ಸೊ ಇದು ನಾನು ಹೇಳ್ತಾನೆ ಇದ್ದೀನಲ್ಲ, ಸೊ ನನ್ನ ದೇಹದ ತೂಕ ನಾನು ಇನ್ನೂ ಇಳಿಸ್ಬೇಕು. ಇವಾಗ 20 kg ಆಗುವಷ್ಟು ಇಳಿಸಿದ್ದೀನಿ, ನಾನು ಇನ್ನೂ ಇಳಿಸ್ಬೇಕು, ಓಕೆನಾ. ಹೊಟ್ಟೆ ಭಾಗ ಹೊಟ್ಟೆ ಭಾಗ ಇದೆ. ನಾನು ಹೇಳ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು 60% ಆಗುವಷ್ಟು ಕಮ್ಮಿ ಆಗಿದೆ, ಇನ್ನು 40% ಆಗುವಷ್ಟು ಹೊಟ್ಟೆ ಭಾಗ ಇದೆ. ಅಂದರೆ ನನಗೆ ಅಷ್ಟು ಹೆವಿಯಾಗಿ ಇತ್ತು ಹೊಟ್ಟೆ. ನಿಮ್ಗೆ ಬೇಕು ಅಂದರೆ ನಾನು ಬೇರೆ ಸಾಕ್ಷಿ ಯಾವುದೂ ಇಲ್ಲಪ್ಪ, ನಾನು ಹಳೆ ವೀಡಿಯೋಸಲ್ಲೇ ನೋಡಿ ನೀವು. ನಾನು ವಿಡಿಯೋಸ್ ಹಾಕಿದ್ದೀನಿ, ಹಳೆ ವೀಡಿಯೋಸಲ್ಲಿ ನಾನು ಯಾವ ಥರ ಇದ್ದೆ, ಇವಾಗ ಎಷ್ಟು ಸಣ್ಣ ಆಗಿದ್ದೀನಿ, ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಏನು ಅನ್ನೋದನ್ನು ನೋಡಿ. ಕ್ರಮೇಣ ಕಡಿಮೆ ಆಗುತ್ತೆ, ಕಾಯಬೇಕು ಅಷ್ಟೇ, ಓಕೆ. ಒಂದೇ ಸತಿ ಕಡಿಮೆ ಆಗೋದು ಆ ಥರ ಎಲ್ಲ ಅದು ನಮ್ಮ ಹೆಲ್ತ್ಗೆ ಎಷ್ಟು ಎಫೆಕ್ಟ್ ಕೊಡುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಲ್ವಾ. ಸೊ ಹಾಗೆ ಮತ್ತು ನಿಮ್ಮದು ಚೆಸ್ಟು ಸಹ ನೀನು ಕಡಿಮೆ ಮಾಡ್ಕೋಬೇಕು ಅಂತ ಅದರಲ್ಲೇ ಕಮೆಂಟ್ ಮಾಡಿದ್ದೀರಾ. ನೀವು ಮಾಡ್ಕೊಳ್ತೀನಿ, ಕ್ರಮೇಣ ಕಮ್ಮಿ ಆಗುತ್ತೆ, ಓಕೆನಾ. ಸೊ ಇವಾಗ ವಂಶ ಪರಂಪರೆ ಅಂತ ಹೇಳ್ತಾರೆ ನೋಡಿಯಪ್ಪ, ಹಾಗೆ ನಮ್ಮ ಒಂದು ದೇಹಗಳು ಕೆಲವೊಂದು ಸತಿ ನಮ್ಮ ಹಳಬರು ಯಾವ ರೀತಿ ಇರ್ತಾರೋ ಸೊ ಅದೇ ರೀತಿಯೇ ನಾವು ಇರ್ತೀವಿ. ಸೊ ಇವಾಗ ನಮ್ಮಮ್ಮ ಥರ ನನಗೆ, ಓಕೆ, ದಪ್ಪ ಇದ್ರೂ ಅದೇ ರೀತಿಯೇ, ಸಣ್ಣ ಇದ್ರೂ ಅದೇ ರೀತಿಯೇ, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಜಸ್ಟು ನನಗೆ ನಾರ್ಮಲಾಗಿ ಹೀಗೇ ಇರೋದು, ಓಕೆ. ಸೊ ಹಾಗೆ ನಂತರ ಮತ್ತು ಇನ್ನೇನು ಹೇಳಬೇಕು ಏನೋ ಗೊತ್ತಿಲ್ಲ. ಇವತ್ತು ಯಾವುದೇ ರೀತಿಯಾದಂಥ ಇವತ್ತು ಮಾಡ್ತಾಯಿದ್ದೀನಿ, ನಿನ್ನೆ ವಿಡಿಯೋ ಮಾಡಲಿಲ್ಲ. ಇವತ್ತು ಲಂಚ್ ಬಂದು ಗೋಧಿ ನುಚ್ಚು ತೊಗೊಂಡೆ, ನಾಳೆ ಬರುತ್ತೆ ವಿಡಿಯೋ. ಸೊ ಹಾಗೆ ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಗೃಹ ಪ್ರವೇಶ ಇತ್ತು. ನಿನ್ನೆಲ್ಲ ಮೊನ್ನೆಗೆ ನಮ್ಮದು ಹಂಟ ಲಾಸ್ಟ್ ಆಯಿತು, ಗೃಹ ಪ್ರವೇಶ ಇತ್ತು, ಹೋಗಿದ್ದೆ. ಎಲ್ಲ ಎಷ್ಟೇ ಚೆನ್ನಾಗಿ ಬಾರಿಸಿದೆ. 4:30 ಊಟ ಮಾಡಿದೆ ಅಷ್ಟೇ. ಮತ್ತು ನಾನು ನೈಟ್ ಏನೂ ತೊಗೊಂಡಿಲ್ಲ. ಇವಾಗ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು 68.20 ಇದೆ. ಇವತ್ತು ಬೆಳಗ್ಗೆ ಚೆಕ್ ಮಾಡಿದೆ, ನಾರ್ಮಲಾಗಿ 68.40 ಇದೆ. ಯಾಕಂದರೆ ನೆನ್ನೆ ರೈಸ್ ಎಲ್ಲ ತೊಗೊಂಡಿದ್ದಲ್ವ, ಸೊ ಅದಕ್ಕೋಸ್ಕರ 68.40, 200 ಗ್ರಾಮ್ ಆಗುವಷ್ಟು ಜಾಸ್ತಿ ಆಗಿದೆ. ಹಾಗೆ ಒಂದೊಂದ್ಸತಿ ಕಡಿಮೆ ಆಗುತ್ತೆ, ಒಂದೊಂದ್ಸತಿ ಜಾಸ್ತಿ ಆಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಪಾಸಿಟಿವ್ ಆಗಿ ತಗೋಬೇಕು. ಅಯ್ಯೋ ವೆಯ್ಟ್ ಲಾಸ್ ಆದಾಗ ಖುಷಿ ಪಡೋದು, ವೆಯ್ಟ್ ಗೇನ್ ಆದಾಗ ಬೇಜಾರಾಗೋದು, ಮತ್ತು ಅಲ್ಲಿಗೆ ಸ್ಟಾಪ್ ಮಾಡಿಬಿಡೋದು, ಆ ಥರ ಎಲ್ಲ ಏನೂ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಪಾಡನ್ನು ನೀವು ಮಾಡ್ಕೊಂಡು ಹೋಗ್ತಾಯಿರಿ, ಓಕೆನಾ. ಸೊ ನಿಮ್ಮ ಪಾಡನ್ನು ನೀವು ಮಾಡ್ಕೊಂಡು ಹೋಗ್ತಾಯಿರಿ. ಮಾಡ್ಕೊಂಡಂದರೆ ಲಿಮಿಟಾಗಿ ಊಟ ತೊಗೊಳ್ಳಿ, ನಾನು ಏನೇನು ಹೇಳಿದ್ದೀನಿ ಈಗ ಆ ಟೈಮ್ ಊಟ ತೊಗೊಳ್ಳಿ, ಆರಾಮಾಗಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯನ್ನು ಮಾಡ್ಕೊಂಡು ಹೋಗ್ತಾಯಿರಿ, ಓಕೆ. ಅದ್ರ ಪಾಡಿಗೆ ಅದು ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಸ್ವಲ್ಪ ನಿಮ್ಮ ಒಂದು ಕ್ರೇವಿಂಗ್ಸ್ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಬೇಕಾಗುತ್ತೆ ಅಷ್ಟೇ. ಅಂದರೆ ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು ಏನು ಅನ್ನೋದನ್ನು ಸ್ವಲ್ಪ ನೀವು ಮೈಂಡಲ್ಲಿ ಇಟ್ಕೊಬಿಟ್ರೆ, ಸೊ ಯಾರು ಏನು ಹೇಳಿದ್ರು, ಯಾರು ಏನು ಮಾಡಿದ್ರು, ಸೊ ನಿಮ್ಮ ಒಂದು ವೆಯ್ಟ್ ಲಾಸ್ ಇದನ್ನು ನೀವು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ಓಕೆ. ಹಾಕ್ತೀನಿ, ನಾಳೆ ವಿಡಿಯೋ ಹಾಕ್ತೀನಿ. ಒಂದು ಸಣ್ಣ ಅಪ್ಡೇಟ್ ಕೊಡಬೇಕಾಗಿತ್ತು, ಸೊ ಅದಕ್ಕೋಸ್ಕರ ಹಾಕ್ತೀನಿ, ವಿಡಿಯೋಸ್ ಹಾಕ್ತೀನಿ ಖಂಡಿತ. ಮತ್ತು ನಾಳೆ ವಿಡಿಯೋ ಹಾಕ್ತೀನಿಯಪ್ಪ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.